ಇಬ್ರು ಮಕ್ಕಳಾದವು. ಮಗಳಿಗೆ ಮದ್ವೆನೂ ಮಾಡಿ ಅಳಿಯಾನೂ ಬಂದ. ಮದುವೆಯಾದ ಮಗಳಿಗೆ ಇನ್ನು ಮಕ್ಕಳಾಗಿಲ್ವಲ್ಲ ಅಂತ ಯೋಚನೆ ಮಾಡೋದು ಬಿಟ್ಟು ಹೊರಗಡೆ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀರಾ. ಹರಟೆ ಪ್ರಾರಬ್ಧ ಪ್ರಾರಬ್ಧ. ಅಮ್ಮ ಮಗಳೇ ಮಗಳೇ, ಓಹೋ, ನೆನೆದವರು ಮನೆ ಮುಂದೆ. ಈಗಷ್ಟೇ ನಿಮ್ ಬಗ್ಗೆನೇ ಬೊಗಳ್ತಾ ಇದ್ದೆ, ಆಗ್ಲೇ ಬಂದ್ಬಿಟ್ಟಿದ್ದೀರಾ. ಇನ್ನು ನಿಮ್ಮಪ್ಪ ಅಮ್ಮನಿಗೆ ನಾನ್ ಕಣ್ಣು ಮುಂದೆ ಇದ್ರು ಕಾಣಿಸೋದೇ ಇಲ್ಲ. ಹೇಗೂ ಬಂದಿದ್ದೀರಾ, ಬನ್ನಿ ಒಳಗ್ ಬಂದು ಕುಕ್ಕರ್ ಬಡಿ ಬಾ. ಅಮ್ಮ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಮಗಳೇ, ನೀನು? ಚೆನ್ನಾಗಿದ್ದೀನಿ. ಗುರುರಾಜ, ಅಮ್ಮ ದಿವಸ ಆಯ್ತು ನಿನ್ನ ನೋಡಿ. ಅಕ್ಕ ಬಾವಂಗ್ ತೊಂದರೆ ಕೊಡ್ತಾ ಇಲ್ಲ ತಾನೆ? ಇಲ್ಲ ಅತ್ತೆಮ್ಮ, ಗುರುರಾಜ ಇದ್ರೆ ನಮ್ಗೆ ಕಾಲ ಸರಿಯೋದೇ ಗೊತ್ತಾಗೋದಿಲ್ಲ. ಅಳಿಯಂದ್ರೆ ಪ್ರಯಾಣ ಎಲ್ಲ ಸುಖಕರವಾಗಿತ್ತ? ಹ್ಞೂ ಮಾವಯ್ಯ. ನಾನೇ ಹೇಳ್ ಕಳ್ಸೋಣ ಅನ್ಕೊಂಡೆ, ನೀವೇ ಬಂದಿದ್ದು ಒಳ್ಳೇದೇ ಆಯ್ತು. ನಾಳೆ ರಾಮನವಮಿ, ವಿಜೇಂದ್ರ ಗುರುಗಳ ಹತ್ರ ಹೋಗಿ ಆಶೀರ್ವಾದ ತಗೊಂಡ್ ಬರೋಣ. ನಿಮ್ಮಿಬ್ಬರಿಗೂ ಆದಷ್ಟು ಬೇಗ ಮಕ್ಕಳಾಗ್ಲಿ ಅಂತ. ಆಯ್ತಮ್ಮ. ಸರಿ, ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ, ನಡೀರಿ ಒಳಗೆ. ಬನ್ನಿ. ಬಾ ಗುರುರಾಜ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ವಂದೇ ಮಂದೇ ತರಾನಂದ ದಶಸ್ಯಾನಂದನಾನಂದಂ. ಎಲ್ಲವೂ ಕ್ಷೇಮವೇ. ತಮ್ಮ ಆಶೀರ್ವಾದದಿಂದ ಸಕಲವೂ ಸೌಖ್ಯವಾಗಿದೆ ಗುರುಗಳೇ. ಮದುವೆಯಾದ 10 ವರ್ಷಗಳ ಕಾಲ ನಮ್ಗೆ ಮಕ್ಕಳಿರಲಿಲ್ಲ. ಆ ಶ್ರೀನಿವಾಸನ ಕೃಪೆಯಿಂದ ಮಗಳು ಮತ್ತೆ ಮಗ ಹುಟ್ಟಿದ್ರು. ಗುರುಗಳೇ, ಮಗಳು ವೆಂಕಟಾಂಬ ಮದುವೆಯಾಗಿ 8 ವರ್ಷ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ. ಅವ್ರಿಗೆ ನೀವೇ ಆಶೀರ್ವಾದ ಮಾಡ್ಬೇಕು ಗುರುಗಳೇ. ಶ್ರೀಹರಿ, ಸಣ್ಣ ವಯಸ್ಸು, ಚಿಂತಿಸುವ ಅಗತ್ಯವಿಲ್ಲ. ಮೂಲರಾಮನ ಕೃಪೆಯಿಂದ ಖಂಡಿತ ನಿಮ್ಮ ಆಸೆ ನೆರವೇರುತ್ತೆ. ಪುತ್ರ ಸಂತಾನ ಪ್ರಾಪ್ತಿರಸ್ತು. ಗುರುಗಳೇ, ಮಗಳಿಗೆ ಆಶೀರ್ವಾದ ಮಾಡೋ ಬದಲು ಅಮ್ಮಂಗೆ ಆಶೀರ್ವಾದ ಮಾಡ್ಬಿಟ್ರಲ್ಲ. ಅದಕ್ಕೆ ಈ ಬಿಕ್ಕಳಿಕೆ. ಗುರುಗಳೇ, ನಮಗೆ ಅದು ಈ ವಯಸ್ಸಲ್ಲಿ. ತಿಮ್ಮಣ್ಣ, ಚಿಂತಿಸಬೇಡ. ಇವತ್ತು ರಾಮನವಮಿ. ಲೋಕ ಕಲ್ಯಾಣಕ್ಕಾಗಿ ರಾಮದೇವರು ಜನ್ಮವೆತ್ತಿದ ದಿನ. ಅವನು ಹುಟ್ಟುವಾಗ್ಲೂ ದಶರಥ ನಿನ್ನಂತೆ ನಡುವಯಸ್ಕನಾಗಿದ್ದ. ಶ್ರೀಹರಿಯ ಇಚ್ಛೆ ಬಲ್ಲವರು ಯಾರು? ಗುರುಗಳೇ, ಮಕ್ಕಳಿಗಾಗಿ ಹಂಬಲಿಸ್ಕೊಂಡ್ ಬಂದ ನನ್ನ ಮಗಳು ಅಳಿಯನಿಗೆ ಆಶೀರ್ವಾದ ಮಾಡೋ ಬದಲು ನಮಗ್ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡ್ತಿದ್ದೀರಾ? ನನ್ಗೇನು ಅರ್ಥ ಆಗ್ತಿಲ್ಲ. ಅಮ್ಮ ಗೋಪಿಕಾಂಬ, ನನ್ನ ಆಶೀರ್ವಾದ ನೆಪವಷ್ಟೇ. ನೀನು ತಾಯಾಗೋದು ಪೂರ್ವ ನಿರ್ಧಾರಿತ.
ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣವಾ? ಗೋಪಿ, ವಯಸ್ಸಾಯ್ತು ನಿನಗೆ. ಉಸ್ಸಪ್ಪ ಅನ್ನೋರ್ಗೆ ವಯಸ್ಸೇ ಆಗಿಲ್ವೋ ಏನೋ? ಅದು ಹಾ, ನಾನು ಏನ್ ಹೇಳ್ತಾ ಇದ್ದೆ? ಅದೇ ವ್ಯಾಸರಾಯರ ಬಗ್ಗೆ. ಮಾಯೆಯ ಪ್ರಭಾವದಿಂದ ಶ್ರೀನಿವಾಸ ದೇವರಿಗೆ ಎಷ್ಟೋ ವರ್ಷಗಳಿಂದ ದಿಗ್ಬಂಧನವಾಗಿತ್ತಂತೆ. ಆಗ ಪುಣ್ಯಾತ್ಮರು ವ್ಯಾಸರಾಯರು ತಮ್ಮ ತಪೋಬಲದಿಂದ ಮಾಯೆಯ ಬಂಧನವನ್ನು ತೆರವುಗೊಳಿಸಿ ಮತ್ತೆ ಆ ಶ್ರೀನಿವಾಸ ದೇವರಿಗೆ ಪೂಜೆ ಪುನಸ್ಕಾರ ಆಗುವಂತೆ ಮಾಡಿದ್ರಂತೆ. ಆಹಾ, ಅವರಿ ಪುಣ್ಯ ಕಾರ್ಯದಿಂದ ಇವತ್ತಿನ ದಿವಸ ನಮ್ಮಂತಹ ಲಕ್ಷಾಂತರ ಜನರಿಗೆ ಆ ಗೋವಿಂದನ ದರ್ಶನ ಆಗೋ ಹಾಗಾಯ್ತು.